ಅನ್ಕೊಂಡ್ರೆ ನನ್ನ ಕರುಳು ಒದ್ದಾಡ್ದಂಗೆ ಒದ್ದಾಡ್ತದೆ, ಶಾಂತಿ ಬಿಡ್ತದೆ ಮನ್ಸು. ನಿಮ್ ಬಯಲಾಟದ ಕುಂಟಕ್ಕೆ ನನಗೆ ಗೆಜ್ಜೆ ಕಟ್ತಿದ್ದೀರಾ, ಸಾಕು ಈ ನಾಟಕ. ಭಾಗ್ಯ ಐತೆ ನಿಂತವ, ಆ ಭಾಗ್ಯ ನಮ್ಮನೆ ಕ್ವಾಣೆ ಸೇರಿ ನಳನಳಿಸ್ಲಿ ಅಂತ ದ್ಯಾವ್ರಿಚ್ಛೆ. ಅದಕ್ಕೆ ಈ ಲಗ್ನ ಬಯಲಾಟ ಅಲ್ಲ, ಜೀವನದಾಟ. ತೆಗೆಲ್ಲ ಕಂಡಿವ್ನಿ, ಒಳಿಕ್ಕೂ ಬಣ್ಣ ಒರಿಕ್ಕೂ ಬಣ್ಣ ನಾಲ್ಗೆ ಮ್ಯಾಕು ಬಣ್ಣ. ಕಟ್ಟ ಕೇಳು ತಾಳಿಯ ಕುತ್ಕೆ ಖಾಲಿಯದೆ, ತಾಳಿ ಬರೀ ನೆಪಕ್ಕೆ, ಸತ್ಯ ಅಡ್ಗಿರೋದು ಮನ್ಸ್ದಾಗೆ. ಅಪ್ಪನೇ ತೋರಿಯೋ ನೋವು ಅದೇ, ಮೈ ಮುರಿಸ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ರೂ ಹಿಂಗೆಯ. ಮಂಗಳ ಸ್ನಾನ ಆಗ್ಬೇಕು, ಎಲ್ಲ ಸರಿ ಹೋಗ್ತದೆ. ಹಾಗಾರೆ ಶಾಸ್ತ್ರ ಶುರು ಮಾಡೋಣ ಅಂತೀಯ? ಅರ್ಶನ ಮೈಗ್ ಬಿದ್ರೆ ಮನಸ್ಸು ಮೈ ಎರಡು ಅಗ್ರ ಆಯ್ತವೆ. ಅಚ್ಚು ಅರ್ಶನವ ಅಪ್ಪಯ್ಯ ಸನೇಶ್ವರನ ಆಜ್ಞೆ ಆಗದೆ ಆಶೀರ್ವಾದ ಮಾಡ್ತಾನೆ. ಕಲ್ಲೋದಕ್ಕ, ಈ ಬೆಡ್ ಮೇಲೆ ಮಲ್ಕೊಂಡಿದ್ನಲ್ಲ ಪೇಷಂಟು, ಅದೇ ಆ ಕನ್ನಡಕ ಸೇರಿಸಿದ್ನಲ್ಲ, ಲಾರಿ ಹಾಕೊಂಡು ಹೋದ್ನಂತೆ. ಯಾವ ಕಡೆ ಹೋಗ್ತಂತೆ ಲಾರಿ? ಮೈಸೂರು ಕಡೆ ಹೋದ್ನಂತೆ. ಹೋಗೋಣ. ರೀ, ಅರ್ಧಂಬರ್ಧ ಗುಣ ಆಗಿದ್ದೀರಿ, ಎಲ್ಗ ಹೋಗ್ತೀರಾ? ನನ್ನ ಮಗ ಅರ್ಧಂಬರ್ಧ ಹೆಣ ಆಗಿದ್ದಾರೆ. ನಡಿಯ ಮಗಳ ಹೋಗೋಣ. ಹೋಗ್ಬೇಡ್ರಿ ಮಗ, ಹೋಗ್ಬೇಡ್ರಿ. ಸಾಕ್ ಬಿಡ್ರಿ, ಕಲ್ಲನ್ ಗೋಡೆಗೆ ಸಿಮೆಂಟ್ ಮೆತ್ತದ ಇದ್ದೀರಲ್ಲ, ಚೂರ್ ಚೂರೇ ಹಚ್ಬೇಕು ಅಂತ ಹೇಳಿದ್ದಾರೆ. ಅಳ್ಳಾರ್ದೆ ಕೂತ್ಕೊ, ಗೊತ್ತಿದ್ದೇನೆ ಸಿಮೆಂಟ್ ಗೋಡೆ ಯಾವುದು ಹಣೆ ಯಾವುದು ಅಂತ. ಪಕ್ಕದಲ್ಲೇ ನೀರಿನ ಕುಡಿಕೆ ಇದೆ, ನಿನ್ ಕೈ ಕಾಲು ಅಳ್ಳಾಡ್ತೀನಿ, ನೀರೇನಾದ್ರು ಕಣ್ಣಿಗೆ ಸಿಕ್ಕಿದ್ರೆ ಇಷ್ಟು ದಿವಸ ಮಾಡಿರೋ ಚಿಕಿತ್ಸೆ ಎಲ್ಲ ದಂಡ ಆಗುತ್ತೆ. ಯಾಕ್ರಿ ಸಿಡ್ತೀರಾ ಅಂತೀರಾ? ಈ ನಡುವೆ ನೀವು ನನ್ನ ಹತ್ರ ಮಾತಾಡೋ ರೀತಿನೇ ಬದಲಾಗಿದೆ. ಸಿಡ್ಸಿದ ಅಂತ ಅನ್ನೋ ಹಾಗೆ ಮಾಡ್ಕೊಳ್ಳೋದು ಯಾರು? ಎಲ್ಲ ನೀವುಗಳೇ. ಅದೇವಿ ಹೇಳ್ದೆ ಕೇಳ್ದೆ ದುರ್ಗಾಪುರಕ್ಕೆ ಹೋಗಿ ಆ ಮಾರನ್ ಸಿದ್ದಿನ ಕಡೆಯವ್ರು ಬೇರೆ ಪಹರೆ ಕಾಯ್ತಿದಾರಂತೆ. ನಾವೇನಾದ್ರೂ ಚೆನ್ನಿ ಮದುವೆಗೆ ತೊಂದರೆ ಕೊಡ್ಬೋದು ಅಂತ. ಸಿಕ್ಕಾಕೊಂಡ್ಬಿಟ್ಲಾ ಮಾರನ್ ಸಿದ್ದನ್ ಕಡೆ ಅವ್ರಿಗೆ? ಹೆಣ್ ಬಾಕ್ಲು ಸಂಗಾರಿ ಅವ್ರದ್ದು. ಸುಮ್ನಿರೆ ಸ್ವಲ್ಪ, ನೀನ್ ಬೇರೆ ಹೆದರ್ಸ್ಬೇಡ. ನಿನ್ನೆಯಿಂದ ಎದೆ ಡವ ಅಂತ ಹೊಡ್ಕೊಳ್ತಾ ಇದೆ. ಯಾಕೆ ಹೋಗ್ಬೇಕಾಗಿತ್ತು ಇವಳು ಹೇಳ್ದೆ ಕೇಳ್ದೆ ದುರ್ಗಾಪುರಕ್ಕೆ? ಒಂದ್ ಕೆಲ್ಸ ಮಾಡಿ, ಇವನ್ಸಲ ದುರ್ಗಾಪುರಕ್ಕೆ ಹೋಗ್ಬಿಟ್ಟು ಬನ್ನಿ. ಸುಬ್ಬಮ್ಮನ ಇರ್ತಾಳೆ, ನಿಮ್ ತಮ್ಮನ ಅಲ್ಲೇ ಇರ್ತಾರೆ. ಅವ್ಳು ಯಾಕೆ ಬಂದ್ ಹೋದ್ಲು ಅನ್ನೋದಾದ್ರೂ ಗೊತ್ತಾಗುತ್ತೆ. ನಾನು ಇತ್ಲಾಗಿಂದ ದುರ್ಗಾಪುರಕ್ಕೆ ಹೋಗ್ತೀನಿ. ಮಾರನ್ ಸಿದ್ದಿನ ಕಡೆ ಅವ್ರು ಅತ್ಲಾಗಿಂದ ಬಂದು ನಿನಗೆ ತೊಂದರೆ ಕೊಡ್ಲಿ. ಒಟ್ಟಿನಲ್ಲಿ ನೆಮ್ಮದಿನೇ ಇಲ್ಲ ಕಣೆ. ಮಗಳಿಂದ ಒಂಥರ ತೊಂದರೆ, ನಿನ್ನಿಂದ ಒಂಥರ ತೊಂದರೆ. ಬರ್ಲಿ ಇವತ್ತು ಅವಳು ಕಾಲ್ ಮುರಿತೀನಿ. ಮೊಳದಿದ್ದ ಬೆಳೆದಿಲ್ಲ ದುರಹಂಕಾರಗಳು.